ಶಿವಮೊಗ್ಗದಲ್ಲಿ ಫೆಬ್ರವರಿ 24ರಿಂದ 28ರವರೆಗೆ ನಡೆಯಲಿರುವ ಕೋಟೆ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುತ್ತಿರುವ ಭಕ್ತರಿಗೆ ಸ್ವಾಗತ ಕೋರುವವರು ಕೆಇ ಕಾಂತೇಶ್, ಮುಖಂಡರು, ರಾಷ್ಟ್ರಭಕ್ತರ ಬಳಗ, ಶಿವಮೊಗ್ಗ. ಯಾಕಂದ್ರೆ ನಾವು ಎಲ್ಲ ಮಕ್ಕಳನ್ನ ಕಳ್ಕೊಂಡವರು. ನನ್ನ ಈಗಾಗಲೇ ಹೇಳಿದೆ, ನನ್ನ ಮಗಳು 5.5 ವರ್ಷದ ಮಗಳು ಆಕ್ಸಿಡೆಂಟಲ್ಲಿ ತೀರೋದಾಗ ನನಗಾದಂಥ ನೋವು, ಹೊಟ್ಟೆ ಉರಿ ಏನು ಅಂತೇಳಿ ನನಗೆ ಗೊತ್ತಾಗುತ್ತೆ. ಸುಮಾರು SLC ಓದುವ ಮಗ ಅಂತ ಹೇಳಿದ್ರೆ ಆ ತಂದೆ ತಾಯಿಗಳು ಬಹಳ ದೊಡ್ಡ ಕನಸು ಕಟ್ಟಿರ್ತಾರೆ, ಮಕ್ಕಳು ಹುಟ್ಟಿದ ಕೂಡಲೇ ಹೀಗೀಗ ಆಗಬೇಕು ಅಂತೇಳಿ. ಆ ಕನಸು ಭಗ್ನಗೊಂಡಿದೆ. ಯಾರು ಮರ್ಡರ್ ಮಾಡಿದ್ದಾರೆ ಅವರು ಕಮ್ಮಿ ವಯಸ್ಸಿನವರು ಅಂತೇಳಿ ಹೇಳಿ ಅವರಿಗೆ ರಿಯಾಯಿತಿ ಕೊಡಿಸಬಾರ್ದು. ಕಾನೂನಲ್ಲಿ ಏನಿದೆ ಹುಡುಕಿ ಅವರಿಗೆ ಸಾಯೋ ತನಕ ಅವರಿಗೆ ಡೆತ್ ಸೆಂಟೆನ್ಸ್ ಆದರೂ ಒಳ್ಳೆಯದು. ಆ ರೀತಿಯಲ್ಲಿ ಸ್ಪೆಷಲ್ PPಗಳನ್ನ ನೇಮಕ ಮಾಡಿ ಸರ್ಕಾರ ಈ ಕೇಸ್ನಲ್ಲಿ ಆ ಕೇಸನ್ನು ನಡೆಸಬೇಕು. ಈಗ ತಂದೆ ತಾಯಿ ಹೇಳ್ತಾರೆ, ನಮಗಾದಂಥ ನೋವು ಇನ್ಯಾವ ಕುಟುಂಬಕ್ಕೂ ಆಗದೆ ಇರಲಿ, ಆ ರೀತಿ ಮಾಡಿ ಅಂತೇಳಿ ಹೇಳಿ ನಮ್ಮ ಹತ್ರ ಎಲ್ಲ ಹೇಳ್ತಾರೆ. ಅನೇಕ ಕೇಸ್ಗಳಲ್ಲಿ ಮಾಡಿದ್ವಿ, ಸ್ಪೆಷಲ್ PPಗಳನ್ನ ನೇಮಕ ಮಾಡಿದ್ದೀವಿ. ಅದನ್ನು ಮಾಡಬೇಕು. ಮತ್ತು ಎಲ್ಲಕ್ಕಿಂತ ಇಲ್ಲಿ 2 ಸ್ಟೇಷನ್ನ ವ್ಯಾಪ್ತಿ ಇದು. ತುಂಗಾನಗರ ಒಂದು ಸ್ಟೇಷನ್ನು ಸಾಕಾಗೋದಿಲ್ಲ, ವ್ಯಾಪ್ತಿ ದೊಡ್ಡದು. ಅದರ ಜೊತೆಗೆ ಇನ್ನೊಂದು ಸ್ಟೇಷನ್ ಆಗಬೇಕು ಅನ್ನೋದ್ರ ಜೊತೆಗೆ ಇರೋ ಪೊಲೀಸು ಇಲ್ಲಿ ಕೆಲಸ ಮಾಡಬೇಕು. ಈ ಅಲ್ಪಸಂಖ್ಯಾತರ ಕಾಲೋನಿ ಒಳಗಡೆ ಪೊಲೀಸರು ಹೋಗೋದಿಲ್ಲ, ಒಂದು ಭಯದಿಂದ, ಇನ್ನೊಂದು ಉದಾಸೀನ. ಕೆಲವು ಕಾನ್ಸ್ಟೇಬಲ್ಗಳು ನನಗೆ ಗೊತ್ತಿದ್ದ ಹಾಗೇನೆ ಈ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಈ ಇಲ್ಲಿಗಲ್ ದಂಧ ಯಾರು ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಕೂಡ ನನ್ನ ಗಮನಕ್ಕೆ ಬಂದಿದೆ. ಹಾಗಾಗಿ ಅಂಥ ಪೊಲೀಸನ್ನು ಇಲ್ಲಿ ಇಟ್ಕೋಬಾರ್ದು, ಈ ಸ್ಟೇಷನಿಂದ ಎತ್ತಬೇಕು ಮತ್ತು ಎನ್ಕ್ವೈರಿ ಮಾಡಿ ಆ ಪೊಲೀಸರಿಗೆ ಶಿಕ್ಷೆ ಆಗಬೇಕು. ಇಲ್ಲದ್ರೆ ಎಷ್ಟು ಮಕ್ಕಳು ಸಾಯ್ಲಿಕ್ಕೆ ಸಾಧ್ಯ ಆಗುತ್ತೆ ಹೇಳಿ? ಇವರ ದರಿದ್ರತನದಿಂದ ಇವರ ಸಂಬಳ, ಸಾರಿಗೆ ಎಲ್ಲದೂ ತಗೊಳ್ತಾರೆ. ಇಲ್ಲಿ ಕಾಲೋನಿ ಒಳಗಡೆ ಏನು ನಡೀತದೆ, ಯಾರು ಏನು ಮಾಡ್ತಾರೆ, ಗಾಂಜಾ ಯಾರು ಮಾಡ್ತಾರೆ ಗೊತ್ತಿದೆ. ಇವರೆಲ್ಲ ಹ್ಯಾಬಿಚುವಲ್ಸ್. ಇವರು ಮಕ್ಕಳು ಇಲ್ಲಿಂದ ಎಳ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಅವ್ರಿಗೆ ಎಚ್ಚರಿಕೆ ಕೊಡೋಕ್ಕಾಗೋದಿಲ್ಲ ಅಂತೇಳಿ ಆದರೆ ಎಷ್ಟು ಜನರ ಮಕ್ಕಳನ್ನ ಆಹುತಿ ತಗೊಳ್ತೀರಿ ನೀವು ಹೇಳಿ? ಮತ್ತೆ ಇತ್ತೀಚಿನ ವರ್ಷದಲ್ಲಿ ಕಾಂಗ್ರೆಸ್ ಬಂದ್ರ ಮೇಲೆ ಇಂತಹ ಕೃತ್ಯ ಮಾಡುವಂತಹ ಒಂದೇ ಸಮುದಾಯಕ್ಕೆ ಭಾರಿ ದೊಡ್ಡ ಧೈರ್ಯ ಬಂದಿದೆ, ಬಹಳ ದೊಡ್ಡ ಧೈರ್ಯ. ಏನು ಮಾಡಿದ್ರು ಕೂಡ ನಮ್ಮನ್ನು ಬಚಾಯಿಸ್ತದೆ ಈ ಸರ್ಕಾರ, ಇದು ನನ್ನ ಸರ್ಕಾರ ಅಂತ ಅವ್ರಿಗೆ ಅನ್ಸ್ಬಿಟ್ಟಿದೆ. ಇದು ಬಹಳ ನೋವಿನ ಸಂಗತಿ. ಎಲ್ಲ ಕಡೆ ಇದು ನಡೀತಾ ಇದೆ, ಎಲ್ಲ ಕಡೆ ನಡೀತಾ ಇದೆ. ಶಿವಾಜಿ ಜಯಂತಿ ಮೇಲೆ ಕಲ್ಲು ಹೊಡಿತಾರೆ, ಇನ್ಯಾರ್ದೋ ಮೇಲೆ ಇದನ್ನ ಮೊನ್ನೆ ಹಿಂದೂ ಸಮಾಜೋತ್ಸವ ಮಾಡೋಂಥವ್ರ ಮೇಲೆ ಇದು ಬರ್ತಾ ಇದ್ದಾರೆ. ಈ ಮತ ಹೆಂಗ್ ಬರ್ತದೆ ಇವರಿಗೆ? ಬಾಗಲಕೋಟೆನಲ್ಲಿ ಗಲಾಟೆ ಆಗಿದೆ, ನಿನ್ನೆ ಇದ್ರಲ್ಲಿ ಗಲಾಟೆ ಆಗಿದೆ, ನಿಮ್ಮ ಕೊಡಗುನಲ್ಲಿ ಗಲಾಟೆ ಆಗಿದೆ. ಪ್ರತಿ ಕಡೆ ಆಗ್ತಾ ಇದೆ ಅಂತ ಹೇಳಿದ್ರೆ ಸರ್ಕಾರದ ತುಷ್ಟೀಕರಣ ನೀತಿ. ನಿಮ್ಗೆ ಹೇಳ್ತೇನೆ, ಇದೇ ತುಂಗಾನಗರ ಸ್ಟೇಷನ್ನಲ್ಲಿ ಅಲ್ಪಸಂಖ್ಯಾತರೊಬ್ಬರ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ತಗೊಂಡ್ಲಿಲ್ಲ. ನಾನು ಮೊನ್ನೆ ಫೋನ್ ಮಾಡಿ ಜೋರು ಮಾಡಿದ್ರ ಮೇಲೆ ನನ್ನ ಕ್ಷೇತ್ರದವನು ತಗೊಂಡಿದ್ದಾರೆ. ಅಂದ್ರೆ ಇದ್ರ ಅರ್ಥ ಏನು? ಅವ್ರು ಏನ್ ಬೇಕಾದ್ರೂ ಮಾಡ್ಬೋದಾ? ನಾನು ಆ ಧರ್ಮದಲ್ಲಿ ಇರುವಂತ ಎಲ್ಲರನ್ನೂ ಕೂಡ ತಗೊಳ್ಳೋದಿಲ್ಲ. ನಾನು ಒಳ್ಳೆಯವರು ಇದ್ದಾರೆ, ಸಜ್ಜನರು ಇದ್ದಾರೆ. ಅವರು ಸಜ್ಜನರು ಸುಮ್ಮನೆ ಇರಬಾರ್ದು, ಇಂಥ ಸಂದರ್ಭದಲ್ಲಿ ಖಂಡಿಸ್ಬೇಕು. ಆಗ ನಿಮ್ಮ ಮಕ್ಕಳುಗಳು ಒಳ್ಳೆಯವರಾಗ್ತಾರೆ. ಬೆಂಬಲ ಕೊಡಬಾರ್ದು, ಇವರಿಗೆ ಅನ್ನ ನೀರು ಹಾಕಬಾರ್ದು. ಏನಿದು? ನಾವೆಲ್ಲ ಒಟ್ಟಿಗೆ ಬದುಕಬೇಕಲ್ವಾ ಈ ದೇಶದಲ್ಲಿ? ಆದ್ರಿಂದ ಈ ಘಟನೆಯನ್ನ ನಾನು ಖಂಡಿಸ್ತೇನೆ. ಈ ಘಟನೆ ಅಮಾನುಷವಾದದ್ದು. ಹೊಡೆದು ಒಬ್ಬನ ಸಾಯಿಸ್ತಾರೆ ಅಂದ್ರೆ ಏನರ್ಥ? ಇದೇ ಹುಡುಗರುಗಳು ಇವರೇ ಅಂತ ಕಾಣಿಸ್ತದೆ, ನೋಡ್ಬೇಕು. ಮೊನ್ನೆ ದಿನ ಈ ಹೊಸಳ್ಳಿ ಹತ್ರ ಹೋಗುವಾಗ ಬೆಳಗಿನ ಜಾವ 5:30-6 ಗಂಟೆಗೆ ವಾಕ್ ಹೋಗುವಂತವ್ರ ಮೇಲೆ ಕಬ್ಬಿಣದ ಸೆರಳು ತಗೊಂಡು 3 ಜನ ಬೈಕ್ನಲ್ಲಿ ಹೊಡಿತಾ ಹೋಗಿದ್ದಾರೆ. ಒಂದು ಕಡೆ ಬಾಸುಂಡೆ ಬಿದ್ದಿದೆ, ನನಗೆ ಮೊನ್ನೆ ಒಬ್ಬ ತೋರಿಸ್ತಾನೆ. ಎನ್ಕ್ವೈರಿ ಮಾಡೋದಿಲ್ಲ ಪೊಲೀಸ್ನವರು. ಏನಾಗಿದೆ ಇವರಿಗೆ? ಕಂಪ್ಲೇಂಟ್ ತಗೊಂಡು ಎನ್ಕ್ವೈರಿ ಮಾಡ್ಲಿಕ್ಕೆ ಏನಾಗಿದೆ? ಸೋಮೋಟ ಕೇಸ್ ರಿಜಿಸ್ಟರ್ ಮಾಡ್ಲಿಕ್ಕೆ ಏನಾಗಿದೆ? ಇವತ್ತು ಬೆನ್ನ ಮೇಲೆ ಹೊಡಿತಾರೆ, ನಾಳೆ ತಲೆ ಮೇಲೆ ಹೊಡೆದು ಸಾಯಿಸ್ತಾರೆ. ಈ ರೀತಿ ಒಂದು ಸ್ವೇಚ್ಛಾಚಾರದ ಪ್ರವೃತ್ತಿ ಇವತ್ತು ಈ ಮಕ್ಕಳಲ್ಲಿ ಬರ್ತದೆ ಅಂತ ಹೇಳಿದ್ರೆ ನಾಳೆ ದೇಶಕ್ಕೆ ದೊಡ್ಡ ಕಂಟೆಕ್ಟ್ ಪ್ರಾಯರ್ ಆಗತಕ್ಕಂಥ ವ್ಯಕ್ತಿಗಳಾಗಿ ಬರ್ತಾರೆ.
ಈ ಪ್ರಕರಣದಲ್ಲಿ ಸರಿಯಾದ ಶಿಕ್ಷೆ ಆಗುವ ಹಾಗೆ ಎಲ್ಲ ರೀತಿಯಿಂದಲೂ ಕೂಡ ಕಾನೂನು ಕಟ್ಲೆಗಳನ್ನ ಏನೇನು ಹಾಕಬೇಕು ಅದನ್ನೆಲ್ಲ ಹಾಕಿ ಶಿಕ್ಷೆ ಕೋರ್ಟ್ ಕೊಡೋ ಹಾಗೆ ಎಲ್ಲ ರೀತಿಯಿಂದ ಕೇಸನ್ನು ಪ್ರಿಪೇರ್ ಮಾಡಬೇಕು ಅಂತ ಹೇಳಿ ನಾನು ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ. ಅಲ್ಲ, ನಾನು ಮಾತಾಡ್ತೀನಿ. ನಾನೀಗಾಗಲೇ SP ಅವ್ರ ಹತ್ರ ಇವ್ರ ಹತ್ರ ಮಾತಾಡಿದ್ದೀನಿ. ಅವ್ರು ಹೇಳಿದ್ದಾರೆ, ಸರ್ ಇದನ್ನ ಸುಮ್ಮನೆ ಬಿಡೋದಿಲ್ಲ ನಾವು ಅಂತ ಹೇಳಿದ್ದಾರೆ. ಅವ್ರಿಗೂ ಕೂಡ ಒಂದು ಗೌರವದ ಪ್ರಶ್ನೆ. SP ಇತ್ತೀಚೆಗೆ ಬಂದಿದ್ದಾರೆ, ಮಾಡಬೇಕು ಅವರು. ನಾನು ಯಾರನ್ನೂ ಸಹಿಸೋದಿಲ್ಲ ಅನ್ನುವಂಥದ್ದನ್ನ ತೋರಿಸ್ಕೊಡ್ಬೇಕು ನಮ್ಮ SP, ನಮ್ಮ ಪೊಲೀಸ್ ಅಧಿಕಾರಿಗಳು. ಅಕ್ರಮ ಗಾಂಜಾ ಇಡೀ ಶಿವಮೊಗ್ಗದ ಇಲ್ಲಿ ಸಾಕಷ್ಟು ನಡೀತಾ ಇದೆ. ಕೆಲವು ಪೊಲೀಸರಿಗೆ ಗೊತ್ತಿದೆ ಈ ದಂಧ ನಡೆಯೋದು. ಅವರು ಕೂಡ ಅದ್ರ ಜೊತೆಗೆ ಶಾಮೀಲಾಗಿದ್ದಾರೆ ಅಂತ ಹೇಳಿ ನಾನು ಕೇಳಿದ್ದೀನಿ. ಹಿರಿಯ ಅಧಿಕಾರಿಗಳ ಜೊತೆನಲ್ಲಿ ನಾನು ಕೂಡ ಮಾತಾಡ್ತೀನಿ. ಸರ್, ಇತ್ತೀಚೆಗೆ 16, 17, 18 ಈ ವಯಸ್ಸಿನಲ್ಲಿ ಒಂದಷ್ಟು ತೊಡಕಿನ ಉಂಟಾಗಿ ಕಾನೂನಿನ ತೊಡಕು ಇದೆ ಇದರಲ್ಲಿ. ಅದನ್ನ ಬೇರೆ ಬೇರೆ ಕೇಸಲ್ಲಿ ಅದನ್ನ ಕಾನೂನು ತೊಡಕನ್ನು ಕೂಡ ನಿವಾರಿಸಿದ್ದಾರೆ. ಅವರು ಕಿರಿಯರು ಅಂಡರ್ ಏಜ್ ಅಂತ ಹೇಳಿ ಬಿಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅಪರಾಧ ಎಷ್ಟು ದೊಡ್ಡದು ಹೇಳಿ. ನಾನೀಗಾಗಲೇ ಹೇಳಿದೆ, ಗಾಂಜಾ ಹೊಡೆದಾಗ್ಲೂ ಕೂಡ ಒಬ್ಬ ಹಿಂದೂ ಮಗನ ಕೊಲ್ಲಬೇಕು ಅಂತ ಹೆಂಗ ಅನ್ಸುತ್ತೆ? ಅವರಲ್ಲೇ ಒಬ್ಬ ಹುಡುಗನ ಬೇರೆಯವನ್ನ ಕೊಲ್ಬೋದಾಗಿತ್ತಲ್ಲ. ಇದು ಮಾನಸಿಕತೆ. ಹಾಗಾಗಿ ಸರ್ಕಾರ ಸರಿಯಾದ ರೀತಿ ಕ್ರಮ ತಗೊಳ್ಬೇಕು. ಅವನು ಯಾವನಾಗ್ಲಿ, ಯಾವ ಧರ್ಮದವನಾಗ್ಲಿ, ಯಾವನಾರಾಗ್ಲಿ, ಕಾನೂನು ಎದುರುಗಡೆ ಎಲ್ಲರೂ ಒಂದೇನೆ. ಸ್ಟ್ರಿಕ್ಟ್ ಆಗಿ ಇದನ್ನ ಮಾಡುವಂತ ಕೆಲಸ ಮಾಡಬೇಕು. ನಾನು ಖಂಡಿಸ್ತೇನೆ ಇದನ್ನ. ನಾವು ಬಂದು ಸಾಂತ್ವನ ಹೇಳಿದ್ದೀವಿ. ಆ ಕುಟುಂಬಕ್ಕೆ ಶಾಂತಿ ಸಿಕ್ಕಲಿ, ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಹಾರೈಸ್ತೀನಿ.